ಮಹಾಕಾಳಿ ಪಡ್ಪು ಅಂಡರ್ಪಾಸ್ ರಸ್ತೆ ಅಭಿವೃದ್ಧಿಗೋಸ್ಕರ ಜಾಗವನ್ನು ಬಿಟ್ಟುಕೊಟ್ಟ ಸ್ಥಳೀಯ ನಿವಾಸಿಗಳಿಗೆ ಪಾಲೆಮಾರ್ ಗಾರ್ಡನ್ ಸಮೀಪದ ಸರ್ಕಲ್ ಬಳಿ ಮಹಾಕಾಳಿ ಪಡ್ಪು ಗೌರವ ಸಮ್ಮಾನ ಸಮಿತಿ ವತಿಯಿಂದ ಗೌರವ ಸಮ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ವಿಶೇಷ ಸ್ಥಳದಾನಿಗಳಿಗೆ ಮಹತ್ವದ ಸನ್ಮಾನ ಕಾರ್ಯಕ್ರಮವನ್ನ ಅಭಿನಂದನಾ ಸಮಿತಿ ವತಿಯಿಂದ ಬಂದಂತ ಅತಿಥಿಗಳು ನೆರವೇರಿಸಿದರು. ನಂತರ ಮಾತನಾಡಿದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಕಾಂಗ್ರೆಸ್ ಸರ್ಕಾರ ಹಲವು ವರ್ಷ ಕೇಂದ್ರ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸಿದೆ. ಆದರೆ ಜಿಲ್ಲೆ ಅಭಿವೃದ್ಧಿಗೊಂಡದ್ದು ಬಿಜೆಪಿ ಸರ್ಕಾರದ ಅನುದಾನಗಳಿಂದ ಎಂದರು. ಕಾರು ಶೀಟ್ನ ಅಗಲೀಕರಣವನ್ನು ಯೋಗೀಶ್ ಭಟ್ರ ಸಮಯದಲ್ಲಿ ಆಗಿತ್ತು. ನಾನು ಸ್ಪಷ್ಟ ಹೇಳ್ತೇನೆ, ಏನು ಇದರಲ್ಲಿ ಮುಚ್ಚುಮರೆಗಳಿಲ್ಲ. ನೀವು ಯಾರಾದರೂ ವಾದಕ್ಕೆ ಬರೋದಾದರೆ, ಸಂವಾದಕ್ಕೆ ಬರೋದಾದರೆ ನನ್ನ ಹತ್ರ ಪುಸ್ತಕ ಸಮೇತ ಇದೆ, ಎಲ್ಲ ಅಂಕಿಅಂಶಗಳಿದ್ದಾವೆ, ನಾನು ಎದುರಿಡೋದಕ್ಕೆ ಸಿದ್ಧನಿದ್ದೇನೆ. ವೇದವ್ಯಾಸ ಕಾಮತ್ರು ಎಲ್ಲೆಲ್ಲಿ ಜಾಗಗಳು ಹೋಗಬೇಕಾ, ಅಧಿಕಾರಿಗಳನ್ನು ಕರೆದ್ರು, ಇಂಜಿನಿಯರ್ಸನ್ನು ಕರೆದ್ರು, ಅದಕ್ಕೆ ಸಂಬಂಧಪಟ್ಟವರನ್ನು ಎಲ್ಲ ಸೇರಿಸಿ ಜಾಗಗಳನ್ನು ಕೊಡುವವರ ಹತ್ರ ಮಾತುಕತೆ ಮಾಡಿ ಮುಕ್ತವಾಗಿರ್ತಕ್ಕಂಥ ಮಾತುಕತೆ ಮುಖಾಂತರ ಈ ಕ್ಷೇತ್ರದಲ್ಲಿ ಸ್ಮಾರ್ಟ್ ಸಿಟಿ ಕಾರ್ಯ ವೇಗ ತಗೊಳ್ಳಿಕ್ಕೆ ವೇದವ್ಯಾಸ ಕಾಮತ್ರ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು. ಹೇಗೆ ನರೇಂದ್ರ ಮೋದಿ, ಹೇಗೆ ಯಡಿಯೂರಪ್ಪ, ಹೇಗೆ ವೆಂಕಯ್ಯ ನಾಯ್ಡು, ಹೇಗೆ ಪಾಲೆಮಾರ, ಹಾಗೆ ವೇದವ್ಯಾಸರ ಕಾಮತ್ರ ಕೊಡುಗೆಯು ಅದ್ಭುತವಾಗಿರ್ತಕ್ಕಂಥದ್ದು. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಂತರ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸಮಾಜದ ಅಭಿವೃದ್ಧಿ ಕಾರ್ಯಗಳಲ್ಲಿ ಜನ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಲು ಇಂತಹ ಕಾರ್ಯಕ್ರಮ ಪ್ರೇರಣೆಯಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಯಕರ್ತ ಮಾತ್ರ ಈ ರೀತಿಯ ಕಲ್ಪನೆಯ ಕಾರ್ಯಕ್ರಮವನ್ನು ಮಾಡಬಹುದು. ಇಲ್ಲದಿದ್ದರೆ ಯಾರನ್ನೋ ಜೋಡಿಸಿ ಸುಮ್ಮನೆ ಜನ ತಂದು ಕಾರ್ಯಕ್ರಮ ಮಾಡೋದಲ್ಲ. ಯಾರು ಈ ಕೆಲಸಕ್ಕೆ ಮನಸ್ಸಿಂದ ಹೃದಯದಿಂದ ಜೋಡಿಸಿಕೊಂಡಿದ್ದಾರೆ ಅವರನ್ನು ವೇದಿಕೆಯಲ್ಲಿ ಕೂರಿಸಿ ಮಾಡುವಂಥ ಕಾರ್ಯಕ್ರಮ ಇನ್ನು ಮುಂದೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳಾಗಬೇಕು. ಸಮಾಜ ಈ ರೀತಿ ಯೋಚನೆ ಮಾಡಬೇಕು. ಜನ ಅಭಿವೃದ್ಧಿಗೋಸ್ಕರ 10 ಜನರಿಗೆ ಉಪಯೋಗ ಆಗೋದಾದರೆ ತನ್ನ ಸ್ವಾರ್ಥವನ್ನು ಮೀರಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಜನಮಾನಸದಲ್ಲಿ ಹೋಗಲಿಕ್ಕೆ, ಸಮಾಜದ ಮಧ್ಯೆ ಹೋಗಲಿಕ್ಕೆ ಕಾಂಗ್ರೆಸ್ನವರಿಗೆ ಬುದ್ಧಿ ಬರದಿದ್ದರೂ ಬುದ್ಧಿ ತಿಳಿ ಹೇಳುವಂಥ ಕೆಲಸವನ್ನು ಒಂದು ವೇದವ್ಯಾಸ ಕಾಮತ್ ಅವರು ಇವತ್ತು ಮಾಡಿದ್ದಾರೆ. ಹಾಗಾಗಿ ನಾನು ಈ ಜಿಲ್ಲೆಯ ಸಂಸದನಾಗಿ ಅವರಿಗೆ ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ, ಮಂಗಳೂರಿನ ಮಹಾಜನತೆಯ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆಯೂ ಕೂಡ ನಮ್ಮ ಮಂತ್ರ ಒಂದೇ, ಅದು ಈ ನೆಲದ ಮಂತ್ರ, ಹಿಂದುತ್ವಕ್ಕೆ ಬದ್ಧತೆ ಮತ್ತು ಅಭಿವೃದ್ಧಿಗೆ ಆದ್ಯತೆ. ಆ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ, ಮಂಗಳೂರು ನಗರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯದ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಪಾರ ಅನುದಾನ ಲಭಿಸಿದ್ದು, ಇದೀಗ ಮಹತ್ವದ ಕಾರ್ಯಕ್ರಮಗಳು ಜರುಗುತ್ತಿರುವುದು ಬಹಳ ಸಂತಸದ ವಿಚಾರ ಎಂದರು. ನಾನಾ ರೀತಿಯ ಬೇಲ ಒಂದು ಪುನಂಚಿನ ಸಂದರ್ಭಗಳು ಈ ಕಾರ್ಯಕ್ರಮದ ಉದ್ಘಾಟನೆ ಮಲ್ಪುವೇರು ಪಣದು ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಬೇಕ ಎಂಕ್ ರಾತ್ರಿ 10 ಗಂಟೆಗೆ ಫೋನ್ ಮಲ್ಪುವೇರು, ನಾಳೆ ಉದ್ಘಾಟನೆ ಎಲ್ಲ ನಿಕುಲ್ ಬರ್ಪಾರು, ಉದ್ಘಾಟನೆ ಮಲ್ಪುವಾರು ಎಂಕುಲ್ ಕಾತು ಕುಲ್ಲರೆ ಎಂಕ್ಲೆಗ್ಲ 1000 ಬೇಲೆ ಉಂಡು. ನಮ್ಮ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳುಂಡು. ನಿಕುಲ್ ಪಂಡಿಲಕ್ಕ ಬರ್ರೆ ರಾತ್ರಿ ಪಗಲ್ ಬೆಂಚಿನಂಚಿನ ಈ ಒಂಜಿ ಅಭಿವೃದ್ಧಿಗೆ ಜನಕುಲ್ ಕೊರದು ಆಶೀರ್ವಾದ ಮಲ್ತಿನಂಚಿನ ನಂಕ್ ಸುರುಕ್ಕೆ ಒಂಜಿ 4 ದಿನ ದುಂಬುಗೆ ಪನ್ನಡ ಪನ್ಪುನಂಚಿನ ಸಾಮಾನ್ಯ ಜ್ಞಾನ ಇಜ್ಜಿ ಉದ್ಘಾಟನೆ ಮಲ್ತ ಹಣ ಉದ್ಘಾಟನೆ ಮಲ್ತಿಂಡ ನಿಜವಾದ ಈ ರಸ್ತೆ ವೇದವ್ಯಾಸ ಕಾಮತೇರು ಮಲ್ತ, ಬ್ರಿಜೇಶ್ ಚೌಟರ್ ಮಲ್ತೇರಿ, ನಳಿನ್ ಕುಮಾರ್ ಕಟೀಲ್ ಮಲ್ತೇರಿ. ನಮ್ಮ ಸರ್ಕಾರದ ಕಾಸು ಕೊರ್ದುಪ್ಪು, ಸರ್ಕಾರದ ಕಾಸು ಕೊರನ ರಸ್ತೆ ಆಪುಣವನ ಆಪುಜಿ ನಿಜವಾದಿ ರಸ್ತೆ ಆವಡಂದಾಂಡ ಅಕಲ ಸ್ವಂತದ ಜಾಗನ ಜನಕಲಿಗೆ ಕೊರನಂಚಿನ ಈ ಮಹನೀಯರ ಕೊರನ ನಿಮಿತ್ತ ಈ ರಸ್ತೆ ಆತನಿನಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಪ್ಪಲ, ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್, ಸಮಿತಿಯ ಗೌರವ ಅಧ್ಯಕ್ಷ ರಮೇಶ್ ಕಂಡೆಟ್ಟು, ಅಧ್ಯಕ್ಷ ಶೈಲೇಶ್ ಶೆಟ್ಟಿ, ಸಂಚಾಲಕರಾದ ಭಾನುಮತಿ ಪಿಎಸ್, ಕಾರ್ಯಾಧ್ಯಕ್ಷರಾದ ರವಿಶಂಕರ್ ಮಿಜಾರ್, ನಿತಿನ್ ಕುಮಾರ್, ಪ್ರೇಮಾನಂದ ಶೆಟ್ಟಿ, ದಿವಾಕರ್ ಪಾಂಡೇಶ್ವರ್, ಸುಧೀರ್ ಶೆಟ್ಟಿ ಕಣ್ಣೂರು, ಪ್ರಧಾನ ಕಾರ್ಯದರ್ಶಿಗಳಾದ ಭರತ್ ಸೂಟರ್ಪೇಟೆ, ರೇವತಿ ಶ್ಯಾಮ್ ಸುಂದರ್, ಕಾರ್ಯದರ್ಶಿಗಳಾದ ಪೂರ್ಣಿಮಾ, ಶಕೀಲಾ ಕಾವಾ, ರಮೇಶ್ ಹೆಗ್ಡೆ, ಲಲ್ಲೇಶ್ ಕುಮಾರ್, ಪ್ರಮುಖರಾದ ಶಿವಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು.